ವಿದ್ಯಾರ್ಥಿಗಳೇ ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. 30 ಮತ್ತು 50ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟೆಂದರೆ, ಸ್ವಲ್ಪ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೆಂದರೆ ಮೊದಲ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಮೊದಲ ಅವಿಭಾಜ್ಯ ಸಂಖ್ಯೆಗಳು ಎಲ್ಲ ಎಷ್ಟವ, 30ರಿಂದ 50ರ ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅವ ಅವನ್ನೆಲ್ಲ ಬರೆದು ಅವತ್ತು ಎಣಿಸ್ಬೇಕು. ಆ ಎಣಿಸಿ ಬರೆಯೋದು ಉತ್ತರದ ಇದ್ರಾಗ ಯಾವುವು ಅಂತ ಕೇಳಿಲ್ಲ, ಎಷ್ಟು ಅಂತ ಕೇಳ್ಯಾನ. ಅವತ್ತನ್ನು ಕಂಡು ಹಿಡಿದು ಅವತ್ತನ್ನು ಕೌಂಟ್ ಮಾಡ್ರಿ, ಕೌಂಟ್ ಮಾಡಿ ಉತ್ತರ ಹಾಕ್ರಿ. ಎಷ್ಟು ತಿಳಿಸಿ ಹೇಳೇನೋ ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಆನ್ ಮಾಡಿ. 30 ಮತ್ತು 50ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟೆಂದರೆ, ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು. ಯಾವುದೇ ಒಂದು ಸಂಖ್ಯೆ ಅದಕ್ಕೆ ಎರಡೇ ಅಪವರ್ತನಗಳು, ಒಂದು ಮತ್ತು ಅದೇ. ಯಾವುದೇ ಸಂಖ್ಯೆಗೆ 3 ಅಪವರ್ತನ ಇದ್ದು ಅಂದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾವುದೇ ಒಂದು ಸಂಖ್ಯೆಯು 3 ಸಲ ಭಾಗಿಸ್ಕೋತು ಅಂದ್ರೆ ಅದಕ್ಕೆ ನೀವು ಅವಿಭಾಜ್ಯ ಸಂಖ್ಯೆ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ. ಯಾವ ಸಂಖ್ಯೆಗೆ ಎರಡೇ ಸಲ ಭಾಗಿಸ್ಕೋತದ ಆ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಅವುಗಳನ್ನು ಮೊದಲು ಬರೀ. 30ರ ನಡುವೆ ಅಂದ್ರೆ ಈಗ ಆಕಸ್ಮಿಕವಾಗಿ 30ರ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ನೀವು ನವೋದಯದಲ್ಲಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಹೆಂಗಂತಂದ್ರೆ 30ರ ನಡುವೆ ಅಂದಾಗ 31 ಜರ್ ಪ್ರಾರಂಭದಾಗಿತ್ತಂದ್ರೆ ಏನು ಮಾಡ್ತೀರಿ, 31 ಹಿಡಿಬಾರ್ದು. ಯಾಕ, ನಡುವೆ ಅಂದಾನಂದ್ರೆ ಪ್ರಾರಂಭದಾಗ ಅವಿಭಾಜ್ಯ ಸಂಖ್ಯೆ ಬಂದರೂ ಬಿಡಬೇಕು, ಕೊನೆಯದಕ್ಕದು ಅವಿಭಾಜ್ಯ ಸಂಖ್ಯೆ ಬಂದರೂ ಬಿಡಬೇಕು. ಯಾವಾಗ ನಡುವೆ ಅಂದಾಗ 30 ಬಂದದ, 31 ಹಿಡಿಬೇಕು. 31ರಿಂದ ಚಾಲು ಆಗಿತ್ತಂದ್ರೆ 31 ಬಿಡಬೇಕು. ಯಾಕ, ನಡುವೆ ಅನ್ನುವಂಥ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನೋಡ್ರಿ, 30 ಮತ್ತು 50ರ ನಡುವೆ 30, 31 ನೋಡ್ರಿ. 31 ಯಾವ ಅಂಕೆಯಲ್ಲೇನು ಭಾಗ ಹೋಗೋದಿಲ್ಲ. 30 ನಾವು ಬರೆಯೋದು ಅವಶ್ಯಕತೆ ಇಲ್ಲ. ಯಾಕ, ಅದು 3 ಸಲಕ್ಕಿಂತ 2ಕ್ಕಿಂತಲೂ ಹೆಚ್ಚಿಗೆ ಭಾಗ ಹೋಗ್ತದೆ. 30 ಅದು ಅವಿಭಾಜ್ಯ ಸಂಖ್ಯೆನೇ ಅಲ್ಲ. ನವೋದಯ ಪ್ರಾರಂಭದಿಂದ ಸ್ಟಾರ್ಟ್ ಮಾಡೀನಿ, ಮತ್ತು ಎಲ್ಲ ಹೊಸ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಮತ್ತು ಅವು ಭಾಳ ಫಾಸ್ಟು ಟೆಲಿಗ್ರಾಮ್ ವಿಡಿಯೋಗಳು. ಈಗೇನದ ಕೋಚಿಂಗ್ ಕ್ಲಾಸ್ ವಿಡಿಯೋಗಳು ಚಾಲು ಆಗ್ಯಾವ. 31 ಆಯ್ತು, 32 2ರಲ್ಲೇ ಹೋಗ್ತದೆ, 8ರಲ್ಲೇ ಹೋಗ್ತದೆ ಅಲ್ಲ, 33 3ರಲ್ಲೇ ಹೋಗ್ತದೆ, 11ರಲ್ಲೇ ಹೋಗ್ತದೆ ಅದು ಅಲ್ಲ ಅವಿಭಾಜ್ಯ ಸಂಖ್ಯೆ. 34 2ರಲ್ಲೇ ಹೋಗ್ತದೆ, 17ರಲ್ಲೇ ಹೋಗ್ತದೆ, 35 5ರಲ್ಲೇ ಹೋಗ್ತದೆ, 36 2ರಲ್ಲೇ, 8ರಲ್ಲೇ, 18ರಲ್ಲೇ, 36 8 ಅಲ್ಲ, 36 2ರಲ್ಲೇ, 16ರಲ್ಲೇ, 32 33 3ರಲ್ಲೇ, 34 2ರಲ್ಲೇ, 35 5ರಲ್ಲೇ, 36 9ರಲ್ಲೇ, 37 ಹೇಳ್ರಿ ನೋಡು 37 ಅದರಲ್ಲೇ ಹೋಗ್ತದೆ. ಯಾವ ಮಗ್ಗಿಲೇನು ಹೋಗೋದಲ್ಲ. ಅದಕ್ಕೆ ನಾವು 37 ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಬರೆಯೋಣ. 37 ಆದಿಂದ 38 2ರಲ್ಲೇ ಹೋಗ್ತದೆ, 39 3ರಲ್ಲೇ ಹೋಗ್ತದೆ. 37 ಬರ್ದ್ರಿ, 38 2ರಲ್ಲೇ ಹೋಗ್ತದೆ, 39 3ರಲ್ಲೇ ಹೋಗ್ತದೆ. 39 ಆದಿಂದ ನೋಡ್ರಿ ಯಾವ್ಯಾವ ಲೆಕ್ಕ ಹಾಕ್ರಿ, ಎಷ್ಟು ಅನ್ನೋದು ತಿಳ್ಕೊರಿ. ಮೊದಲ 31 37, 37 ಆದಿಂದ 38 ಮುದ್ದಾಮ ಹೇಳಿಲ್ಲ, ಹೇಳಬೇಕು ನೀವು. 38 2ರಲ್ಲೇ 39, 3ರಲ್ಲೇ 40, 2ರಲ್ಲೇ 41 ನೋಡ್ರಿ, ಇದು ಅವಿಭಾಜ್ಯ ಸಂಖ್ಯೆ. 41 42, 2ರಲ್ಲೇ 43 ಅವಿಭಾಜ್ಯ ಸಂಖ್ಯೆ. 44 2ರಲ್ಲೇ 45, 46 2ರಲ್ಲೇ 47 ಯಾವ ಅಂಕೆಲೇನು ಹೋಗುದಿಲ್ಲ. 48 ಹೋಗ್ತದ, 49 7ರಲ್ಲೇ ಹೋಗ್ತದ, 50 ಹೋಗಿ ಹೋಗ್ತದ. ಈಗ ಇವುಗಳನ್ನು ಇಷ್ಟೇ ಬರೆದ್ರಿ ಅಂದ್ರೆ ಇವತ್ತು ನೀವು ಎಣಿಸ್ಬೇಕು. ಯಾಕ, ಎಷ್ಟೆಂದರೆ 1 2 3 4 5 5 ಅದು ಉತ್ತರ ಸಂಖ್ಯೆ ಯಾವ್ದಾಗ್ತದೆ, ಎ ಆಗ್ತದ. ಈಗ ನೀವು ಒಂದ್ಸಲ ನೀವು ಯೂಟ್ಯೂಬ್ ಚಾನಲ್ದಾಗ ನೋಡಿ ಬಿಡ್ರಿ,
ಗಣಿತ ತಲೆಯಾಗೆ ಉಳಿದು ಬಿಡ್ತದೆ. ಮಾಡಬೇಡ್ರಿ ನೀವು. ಬರೀ ಇವತ್ತೊಂದು 87ನೇ ಇಸ್ವಿ ಪೇಪರ್ ರಿವಿಷನ್ ಮಾಡೋದು, ನೋಡ್ಕೋತ ಆರಾಮ ಟಿವಿಯಾಗ ನೋಡ್ಕೋತ ಆರಾಮ ಮಲ್ಕೊಂಡು ಬಿಡ್ರಿ. ಮಲ್ಕೋತ ನೋಡ್ರಿ ನೀವು. 7 ಬರ್ತದೆ, 5 ಬರ್ತದೆ, ನೀವೇ ಬಾಯ್ದಿಂತ ಹೇಳ್ತೀರಿ. ಇದ್ರದ್ದು ರುಚಿ ನೋಡ್ರಿ ನೀವು. ಟಿವಿ ಒಳಗೆ ನೀವು ಆಂಡ್ರಾಯ್ಡ್ ಟಿವಿ ಒಳಗೆ ನೋಡ್ರಿ, ನೀವೇ ಉತ್ತರ ಹೇಳ್ತೀರಿ. ನಾ ಪ್ರಶ್ನೆ ಬರೆಯೋದ್ರೊಳಗೆ ಉತ್ತರ ಇದೇ ಆಗ್ತದ ಅಂತ ಹೇಳುವಂಥ ಶಕ್ತಿ ಬರ್ತದೆ ನೋಡುವುದರಿಂದ. ಮಾಡೋದರಿಂದ ತಲೆ ಉಳಿತು. ರಿವಿಷನ್ ಮಾಡೋದರಿಂದ ರಿಸಲ್ಟ್ ತಗೋತೀರಿ. 3 ನೇಮಗಳು. ನೋಡೋದರಿಂದ ನೆನಪು ಉಳಿತದೆ, ಮಾಡೋದರಿಂದ ರಿವಿಷನ್ ಆಗ್ತದೆ, ಬರ್ಕೊಂಡು ಪರ್ಫೆಕ್ಟ್ ಮಾಡೋದರಿಂದ ತಲೆ ಉಳಿದು ಬಿಡ್ತದೆ, ರಿಸಲ್ಟ್ ಆಗಿಬಿಡ್ತದೆ. ಚೆನ್ನಾಗಿ ಫೇರ್ದ ಬರ್ಕೋರಿ. ನೋಡ್ರಿ ಚಂದಂಗ 63ನೇ ಪ್ರಶ್ನೆ ಮುಗೀತು. ಚೆನ್ನಾಗಿ ನಿಮಗೆ ಬಂತು ಅಂದ್ರೆ ಮುಂದಿನ ಪ್ರಶ್ನೆಗೆ ಬಿಡಿಸ್ರಿ. ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.